ಇದುವರೆಗೂ ತೋರಿಸೇ ಇಲ್ಲ ಸರ್. ನಮ್ಮ ತಮ್ಮನ್ನ ನಾವು ನೋಡಬೇಕು ಸರ್. ಶುಗರ್ ಪೇಷಂಟು, ಹಾರ್ಟ್ ಪೇಷಂಟು, ಇದು ಪೇಷಂಟು, BP ಪೇಷಂಟು. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸರ್ ಅವನಿಗೆ. ಅವತ್ತು ರಾತ್ರಿ ನಿಮ್ಮ ತಮ್ಮ ಎಲ್ಲಿದ್ರು? ಮನೇಲೆ ಮಲಗಿದ್ರು ಸರ್ ಅವರು. ನಾವು ಬರ್ತಡೇ ಇತ್ತು ನಮ್ಮ ಪಾಪದು. ಬರ್ತಡೇಯಿಂದ ಕೇಕ್ ತಗೊಂಬಂದಿದ್ರು, ಅಡ್ಗೆ ಮಾಡಿಸಿದ, ಊಟ ಮಾಡ್ಬಿಟ್ಟು ನಾವು ಅಕ್ಕ ತಂಗಿಯರು 3 ಜನನು ಹೋಗಿ, ನಮ್ಮ ಅಕ್ಕನೂ ಇಲ್ಲೇ ಇದ್ದಾರೆ ಸರ್, ಅವ್ರು ಹೋಗೇ ಇಲ್ಲ, ನಮ್ಮ ಮನೇಲೇ ಇದ್ದಾರೆ. ಅವರು ಏನ್ ಮಾಡಿದ್ರು, ಎಲ್ಲ ಹೋಗಿರಿ ನೀವು, ನಾನು ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ರು ಮಂಚದ ಮೇಲೆ ಮಲ್ಕೊಂಡ. ಅವ್ರದ್ದು ಒಂದೇ ರೂಮ್ ಇರೋದು, ಚಿಕ್ಕ ಮನೆ ಅದನ್ನ ನಾವು ಮಲ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನೆಗೆ ಹೋದ್ವಿ. ನಾವು ಒಂದೇ ಊರಲ್ಲಿ ಇದೀವಿ ಅಕ್ಕ ತಂಗಿಯರೆಲ್ಲ. ಅದಕ್ಕೆ ನಾವು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ 1 ಗಂಟೆ ರಾತ್ರಿಲಿ ನಮ್ಮ ನಾದ್ನಿ ಫೋನ್ ಮಾಡಿದ್ರು, ಬಂದ್ ಹಂಗಿಂಗೆ ನಿಮ್ ತಮ್ಮನ್ನ ಹೇಳ್ಕೊಂಡು ಹೊಂಟೋದ್ರು, ಅವರು ತೋರ್ಸ್ಬಿಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಕಳ್ಸಿಲ್ಲ, 5:15 ಆಯ್ತು ಆಂಟಿ, ಇನ್ನೂ ಕಳ್ಸಿಲ್ಲ, ಬನ್ನಿ ಅಂತ ಫೋನ್ ಮಾಡಿದ್ಲು. ಬಂದು ಯಾರ ಹತ್ರ ಕೇಳೋದ್ ನಾವಲ್ಲಿ? ಯಾರ ಹತ್ರ ಕೇಳೋದು? ಸ್ಟೇಷನ್ ಹತ್ರ ಹೋದ್ವಿ. ಅಲ್ಲಿ ಗಲಭೆ ಕಟ್ಟಂಗಿಲ್ಲ, ಇದು ಅದೇನೋ ಶಾರ್ಟ್ ಶೀಟ್ ಹಾಕಿದೀವಿ, ಹಂಗ್ ಹಾಕಿದೀವಿ, ಹಿಂಗ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ತಬ್ಬಿಟ್ರು. ಆ ಕಡೆಗೆಲ್ಲ ತಬ್ಬಿಟ್ರು. ಇಲ್ಲಿ ನಿಂತ್ಕೋಬೇಡಿ ಹಂಗೆ ಹಿಂಗೆ ಅಂತ ಹೇಳಿ ನಮ್ಗೆ ತುಂಬಾ ಹಿಂಸೆ ಕೊಟ್ಟು ಒಂಥರ ಆಚೆಗೆ ಹಾಕಿದ್ರು. ಆಚೆಗೆ ಹಾಕ್ಬಿಟ್ರು. ಆಚೆಗೆ ಹಾಕಿದ್ಮೇಲೆ ನಾವೆಲ್ಲ ಬಂದು ರೋಡಲ್ಲಿ ಕೂತಿದ್ವಿ. ರೋಡಲ್ಲಿ ಕೂತಿದ್ದಾಗ ಸ್ವಾಮಿಗೌಡ್ರು ಬಂದು ಕೇಳಿದ್ರು, ಏನ್ರಮ್ಮ ಎಂತ್ರಮ್ಮ ಅಂತ. ಹಿಂಗೆ ಮಲ್ಗಿರೋರ್ನೆಲ್ಲ ಹಿಂಗ್ ಮಾಡೋರೇನು? ಅವರು CC ಕ್ಯಾಮ್ರಾದಲ್ಲಿ ಫುಟೇಜ್ ಅಲ್ಲಿ ಚೆಕ್ ಮಾಡಿಸ್ತೀನಿ, ನಾನು ಯಾರು ಅವರೇ ಯಾರು ಫುಟೇಜ್ ಅಲ್ಲಿ ಸಿಗುತ್ತೆ ಅಂತವ್ರನ್ನ ನಾನು ಫಿಟ್ ಮಾಡಿಸ್ತೀನಿ, ನಿಮ್ ತಮ್ಮದಿರ್ನೆಲ್ಲ ಬಿಡಿಸ್ತೀವಿ ಕಣಮ್ಮ ಅಂತ ಆಶ್ವಾಸನೆ ಕೊಟ್ಟೋದವ್ರು. ಎಲ್ಲಾರನ್ನು ತಗೊಂಡೋಗಿ ಇದಕ್ಕೆ ಹಾಕವ್ರೆ. ಹುಷಾರಿಲ್ಲ ಅವ್ರಿಗೆ, ಹಾರ್ಟ್ ಪೇಷಂಟ್ ಅವರು, BP ಮತ್ತೆ ಶುಗರ್ 2-3 ಇದೆ. ಈಗ ಚೆಲುವರಾಯಸ್ವಾಮಿ ಅವರೆಲ್ಲ ಬಂದಿದ್ರು, ಏನ್ ಆಶ್ವಾಸನೆ ಕೊಟ್ಟರು? ಅದೇ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನನ್ ಅವ್ರ ಫುಟೇಜ್ ಚೆಕ್ ಮಾಡಿಸ್ತೀನಿ, ಅದ್ರಲ್ಲಿ ಯಾರು ಆರೋಪಿಗಳವ್ರೆ ಅವ್ರನ್ನ ಹಿಡ್ದು ಹಾಕಿಸ್ತೀನಿ, ನಿಮ್ಮವ್ರನ್ನ ಬಿಡಿಸ್ತೀನಿ ಅಂತ. ಮತ್ತೆ ಇನ್ನೊಂದು ಅವ್ರೇನ್ ಮಾಡವ್ರೆ ಅಂತಂದ್ರೆ, ನಮ್ಮ ಅಡ್ರೆಸ್ ಇಲ್ವೇ ಇಲ್ಲ. ನಮ್ ರಾಮಚಂದ್ರ ಬದ್ರಿಕೊಪ್ಲು GM ನಂಜಪ್ಪ ಅವ್ರ ಆ ಅಡ್ರೆಸ್ ಇಲ್ಲ. ನಾಗಮಂಗಲ ರಾಮಚಂದ್ರ ಅಷ್ಟೇ ಇರೋದು, ಅಷ್ಟೇ. ನಾಗಮಂಗಲದಲ್ಲಿ ಹೆಂಗಾಯ್ತಾರೆ? ಬದ್ರಿಕೊಪ್ಲಲ್ಲಿರೋ ರಾಮಚಂದ್ರ ನಾಗಮಂಗಲಕ್ಕೆ ಹೆಂಗ್ ರಾಮಚಂದ್ರ ಬರ್ತಾನೆ? ಅಂದ್ರೆ ನೀವ್ ಹೇಳ್ತಾ ಇರೋದು ಬೇಕು ಅಂತ ಇದ್ ಮಾಡಿರೋದು, ಬೇಕು ಅಂತ ಮಾಡಿರೋದು. ಇದು ಬೇಕು ಅಂತಾನೆ ಇಂಥವ್ರ ಹೆಸರು ಅಂತ ಮಾಡಿರೋದು. ಈಗ ಏನ್ ಆಗ್ರಹ ಮಾಡ್ತೀರಾ ನೀವು? ನಾವೇನ್ ಆಗ್ರಹ ಮಾಡ್ತೀವಿ, ನಮ್ ತಮ್ಮದಿರ್ ನಮಗ್ ಬೇಕು. ಈಗ ಕುಮಾರಸ್ವಾಮಿ ಅವ್ರನ್ನ ಕೂಡ ಮಾಹಿತಿ ಮಾಡಿದ್ರೆ ಅವ್ರೇನ್ ಕೇಳ್ದೋ ಬಿಡಿಸ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಇನ್ನು 3 ದಿವಸ ಟೈಮ್ ತಗೋತೀವಿ ಅಂತ ಹೇಳ್ತಾವ್ರೆ. ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಅವ್ರುನು ನಿಮ್ ತಮ್ಮ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ತಮ್ಮ ತಪ್ಪು ಮಾಡಿಲ್ಲ. ನಾವ್ ಎಲ್ಲಿಗ್ ಬಂದ್ ಹೇಳಿದ್ರು ಹೇಳ್ತೀವಿ, ನಮ್ ತಮ್ಮ ತಪ್ಪು ಮಾಡಿಲ್ಲ. ರಾತ್ರಿ ಹೇಳ್ಕೊಂಡು ಹೋಗಿರೋದು. ಹಂಗಾರೆ ಗಣೇಶ ವಿಸರ್ಜನೆ ನೋಡೋದು ತಪ್ಪ ಹಿಂಗ್ ರೋಡಲ್ಲಿ ನಿಂತ್ಕೊಂಡು? ಈಗ ನಾವೆಲ್ಲ ಹೆಂಗಸ್ರೆಲ್ಲ ಡ್ಯಾನ್ಸ್ ಮಾಡ್ದೋ, ನಮ್ಮನ್ನ ಯಾಕೆ ಹಿಡ್ದಾಕ್ಲಿಲ್ಲ? ನಾನ್ ಕೇಳೋದಿಷ್ಟೇ, ಹೆಂಗಸ್ರೆಲ್ಲ ನಾವೆಲ್ಲ ಡ್ಯಾನ್ಸ್ ಮಾಡಿದೀವಿ ಸರ್, ಯಾಕೆ ನಮ್ಮನ್ನ ಹಿಡ್ದಾಕ್ಲಿಲ್ಲ? ನೆನ್ನೆ ಇನ್ನೊಂದು ವಿಷಯ, ಈಗ ಸಾಬ್ರುಗಳ ಏರಿಯಾದಲ್ಲಿ ಗಣೇಶ ಹೋಗ್ಬಾರ್ದು ಅಂತ ರೂಲ್ಸ್ ಇದೆಯಲ್ವಾ? ರೂಲ್ಸ್ ಮಾಡ್ಬಿಟ್ಟು ಅವ್ರು ಇವರೇ ಮಾಡಿರೋದು. ರೂಲ್ಸ್ ಮಾಡದ್ಮೇಲೆ ಇವ್ರೇನ್ ಮಾಡಿದ್ರು, ನಮ್ಮ ದೇವಸ್ಥಾನದೊಳಗೆ ಹೋಗಿದ್ರು ಎಲ್ಲ. ಅವ್ರ ಮಕ್ಳು ನೋಡಕ್ಕೆ ನಮ್ ದೇವಸ್ಥಾನದೊಳಗೆ ಹೋಗಿದ್ರು. ಯಾಕೆ ಹೋಗಿದ್ರು ಅಂತ ಸರ್ಕಾರ ಯಾಕೆ ಬೇಕಿದು? ಈಗ ನಮ್ಗಾಗಲ್ಲ ಅಂತಂದ್ರೆ ನಾವು ಮುಳ್ಕಟ್ಟಮ್ಮ ಆಗಲ್ಲ ಅಂತೀವಿ. ನಾವ್ ಇವತ್ತವರೆಗೂ ಮುಳ್ಕಟ್ಟಮ್ಮ ದೇವಸ್ಥಾನದೊಳಗೂ ಹೋಗೋದಿಲ್ಲ ನಾವು. ನಮ್ ದೇವ್ರಿಗೆ ಆಗಲ್ಲ, ನಾವು ಹೋಗಲ್ಲ. ನಿಮ್ ದೇವ್ರಿಗೆ ಯಾಕೆ ಆಯ್ತು? ನಮ್ ದೇವ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಇವ್ರು ನಮ್ ದೇವ್ರೊಳಗೆ ಯಾಕೆ ಹೋದ್ರು? ಇವ್ರು ಮಹದೇಶ್ವರನ ದೇವಸ್ಥಾನದೊಳಗೆ ಯಾಕೆ ಸಾರ್ ಹೋದ್ರು? ಈಗ ಸರ್ಕಾರಕ್ಕೆ ನಿಮ್ ಆಗ್ರಹ ಒಂದೇ, ತಪ್ಪು ಮಾಡಿದವ್ರು ಬಿಡಿ, ನಮ್ಮವ್ರು ತಪ್ಪು ಮಾಡಿಲ್ಲ. ನಮ್ಮವ್ರು ತಪ್ಪು ಮಾಡಿದ್ರೆ ನಾವೇ ಕರ್ಕೊಂಬಂದು ನಿಲ್ಲಿಸ್ತಿದ್ದೋ. ನಮ್ಮ ಮಕ್ಕಳಾಗ್ಲಿ, ನಮ್ಮ ಗಂಡ ಆಗ್ಲಿ, ನಮ್ಮ ತಮ್ಮ ಆಗ್ಲಿ ತಪ್ಪು ಮಾಡಿದ್ರೆ ನಾವೇ ತಂದು ನಿಲ್ಲಿಸ್ತೀವಿ. ಇಲ್ಲ ನಾವು ತಪ್ಪು ಮಾಡಿದ್ರೆ ನಾವೇ ಬಂದು ನಿಂತ್ಕೋತೀವಿ. ನಮ್ಮ ತಮ್ಮದಿರು ತಪ್ಪು ಮಾಡಿಲ್ಲ, ಬಿಟ್ಬಿಡಿ. FIR ಹಾಕವ್ರೆ ಸರ್, FIR ಹಾಕವ್ರೆ. CCTV ಫುಟೇಜ್ ಪರಿಶೀಲನೆ ಮಾಡಿ ನಿಮ್ಮವ್ರು ತಪ್ಪು ಮಾಡಿದ್ರೆ ಬಿಡ್ತೀವಿ ಅಂತ ಹೇಳಿದ್ರು, ಆದ್ರೂ ಸುಮ್ಮನೆ FIR ಹಾಕವ್ರೆ ಸರ್. ನಾನು ಹೇಳ್ದೆ ಸರ್, ಅಣ್ಣ ನಮ್ಮ ತಮ್ಮ ತಪ್ಪಾಗಿ ಮಾಡಿಲ್ಲ. ಅವನು ಹೋಗಿ ಟೌನ್ಗೆ ಹೋಗಿ ಚಾಕ್ಲೇಟ್ ತಗೊಂಡು ಕೇಕ್ ತಗೊಂಡು ಮನೆಗೆ ಬಂದವನೇ ಅಷ್ಟೇ. ಇದಿಷ್ಟು ಲಲಿತಾ ಅವರ ಮಾತುಗಳು. ಅಂದ್ರೆ ನಮ್ಮ ತಮ್ಮ ತಪ್ಪು ಮಾಡಿಲ್ಲ, ರಾತ್ರಿ ಮನೆಗೆ ನುಗ್ಗಿ ಪೊಲೀಸರು ಎಳ್ಕೊಂಡು ಹೋಗಿ ಈಗ FIR ಅನ್ನ ಹಾಕಿದ್ದಾರೆ, ನಮಗೆ ನ್ಯಾಯ ಬೇಕು ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅರುಣ್ ಕೆ, ನಾಗಮಂಗಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.